ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವಾಗ ತಾನೇ ಸ್ನಾನ ಆಯಿತು, ಎಲ್ಲ ಆಯಿತು. ಇವಾಗ ಪೂಜೆ ಮಾಡಬೇಕು. ಇವತ್ತು ಶನಿವಾರ, ನೆನೆನೇ ಹೇಳಿದೆ ಶನಿವಾರ ಅಂತ ಎಲ್ಲ ಕ್ಲೀನ್ ಮಾಡಿ ಮಲಗಿದೆ ಅಂತ. ಸೊ ಎದ್ಬಿಟ್ಟು ಆಲ್ರೆಡಿ ಶರು ಪೂಜೆ ಮಾಡಿದ್ದಾನೆ. ಯಾಕಂದರೆ ಅವರು ನೈಟ್ ಶಿಫ್ಟ್ ಹೋಗಿರೋದ್ರಿಂದ ಮಾರ್ನಿಂಗ್ 6 ಗಂಟೆಗೆ ಬರ್ತಾನೆ. ಬಂದ ತಕ್ಷಣ ಅವನು ಪೂಜೆ ಎಲ್ಲ ಮಾಡ್ತಾನೆ. ಪೂಜೆ ಎಲ್ಲ ಆಗಿದೆ. ಇವಾಗ ನಾನು ಊದಿನ ಕಡ್ಡಿ ಹಾಕಿ ಪೂಜೆ ಮಾಡಬೇಕು. ಬನ್ನಿ ಪೂಜೆ ಮಾಡೋಣ. ರಂಗೋಲಿ ಎಲ್ಲ ಹಾಕಿದ್ದೀನಿ ನೋಡಿ. ಕಷ್ಟದಲ್ಲಿ ತಾಳ್ಮೆ, ನಷ್ಟದಲ್ಲಿ ಸಹನೆ, ತೊಂದರೆಯಲ್ಲಿ ಶಾಂತಿ, ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಬಾಳಿನಲ್ಲಿ ಯಾವ ಭಯವೂ ಇರುವುದಿಲ್ಲ. ಅಷ್ಟೇ ಗೈಸ್, ಪೂಜೆ ಎಲ್ಲ ಆಯಿತು. ಇವಾಗ ರೆಡಿ ಆಗಬೇಕು. ಟೈಮ್ ಆಲ್ರೆಡಿ ಆಗಿದೆ, ಲೇಟ್ ಆಗಿದೆ. ಸೊ ಓಕೆ, ನಾನು ರೆಡಿ ಆಗಿಬಿಟ್ಟು ಸಿಗ್ತೀನಿ. ಇವತ್ತು ಕಂಪ್ನೀಲಿ ಏನಾಗುತ್ತೆ ಆದಷ್ಟು ನಾನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಅಲ್ಲಿವರೆಗೂ ವಿಡಿಯೋ ನಂದು ಬ್ಲಾಗಲ್ಲಿ ಬರ್ತೀರಾ ನೀವು? ಹಾಯ್ ಮಾಡಿ. ಹಾಂ, ನಂದು ಯೂಟ್ಯೂಬ್ ಚಾನಲ್ ಇದೆ, ಗೊತ್ತಿಲ್ವಾ? ಹಾಂ, ಕಮೆಂಟ್ ಮಾಡಿ. ಎಲ್ಲೋ ಹೋಗಿದ್ದ ಅಂತ ನಾನು ಇವತ್ತು ಮಧ್ಯಾಹ್ನನೇ ಬಂದೆ. ಇವತ್ತು ಶನಿವಾರ ಆಗಿರೋದ್ರಿಂದ ಅವನಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಹಾಲು ಇರಲಿಲ್ಲ ಮನೇಲಿ, ಹಾಲು ತೊಗೊಂಡು ಗಾಡಿ ಇಲ್ಲಿದೆ. ಸೊ ಐ ಆಮ್ ವೇಟಿಂಗ್ ಫಾರ್ ಹಿಮ್. ಅಂದರೆ 3:30 ಟೈಮ್ ಹೋಗಿ ಬಂದೈತೆ, ಬಟ್ ಸ್ಟಿಲ್ ಫುಲ್ ಕ್ಲೌಡಿ ಇದೆ ವೆದರ್. ಏನಂದರೆ ನನಗೆ ಹಾಲಿನ ಪಾಕೆಟ್ ಕೂಡ ಇಟ್ಕೊಳ್ಳೋಕ್ಕಾಗ್ತಿಲ್ಲ, ಫುಲ್ ಫ್ರೀಸ್ ಆಗ್ತಾಯಿದೆ ಕೈ. ಇವತ್ತಂತೂ ವೆದರ್ ಮಾತ್ರ ಸಿಕ್ಕಾಪಟ್ಟೆ ಚಳಿ ಇದೆ. ಟೈಮ್ ಬಂದು ಒಂದು 3:30 ಟೈಮ್, 3:30, 3:40. ಬಟ್ ನೀವು ನೋಡ್ಬೋದು ಎಷ್ಟು ಇದೆ ವೆದರ್ ಅಂತ ಹೇಳಿ. ಸೊ ಮನೆಗೆ ಬಂದವಳೆ, ನಾನು ಮಲಗಿ ಇವಾಗ ಎದ್ದೇಳ್ತಿದ್ದೀನಿ. ಟೈಮ್ ಬಂದು ಒಂದು 5:50, 5:55 ಆ ಥರ ಆಗಿದೆ. ಫ್ರೆಶ್ ಅಪ್ ಆಗೋಣ. ಸಕ್ಕ ಚಳಿ ಇದೆ. ಒಂದೊಳ್ಳೆ ಕಂಪ್ನಿಯಿಂದ ಮಲಗಿದ್ದೆ ನಾನು. ಕಂಪ್ನಿಯಿಂದ ಬಂದು ಮಲಗ್ದೋಳು, ಇವಾಗ ಎದ್ದಿದ್ದೀನಿ. ಟೈಮ್ ಬಂದು 6:10. ಇವಾಗಿದ್ದು ಫ್ರೆಶ್ ಅಪ್ ಆದೆ. ಪೂಜೆ ಮಾಡಬೇಕು. ಸಂಜೆ ದೀಪ ಹಚ್ಚಿ ನಾನು ಆಮೇಲೆ ಸಿಗ್ತೀನಿ. ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಅಷ್ಟೇ ಗೈಸ್, ಇವಾಗ ಪೂಜೆ ಎಲ್ಲ ಆಯಿತು. ಅಡುಗೆ ಮಾಡಬೇಕು. ಶರು ಹೋಗೋಷ್ಟರೊಳಗೆ ಅಡುಗೆ ಪ್ರಿಪೇರ್ ಮಾಡೋಣ. ಇವತ್ತು ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿಲ್ಲ ನಾನು ಯಾವಾಗಲೂ. ನೋಡೋಣ, ಟ್ರೈ ಮಾಡೋಣ. ಹೆಂಗೆ ಬರುತ್ತೋ ಗೊತ್ತಿಲ್ಲ. ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಅಕ್ಕಿ ರೊಟ್ಟಿ ಮಾಡೋಕ್ಕೆ ನನಗೂ ಗೊತ್ತಿಲ್ಲ. ನಾನೇ ಇವಾಗ ಯೂಟ್ಯೂಬಲ್ಲಿ ನೋಡಬೇಕು. ಸೊ ಯೂಟ್ಯೂಬಲ್ಲಿ ನೋಡಿ ಅಡುಗೆ ಮಾಡಿ ನಾನು ಆಮೇಲೆ ಸಿಗ್ತೀನಿ. ಬಾಯ್. ಫಸ್ಟ್ ಟೈಮ್ ರೊಟ್ಟಿ ಮಾಡ್ತಿರೋದು, ಬಟ್ ಶೇಪ್ ರೌಂಡ್ ಇಲ್ಲ, ಬಟ್ ಪರವಾಗಿಲ್ಲ. ನೋಡಿ ಎಲ್ಲ ಉಬ್ಬಿದೆ, ಚಂದ ಮಾಡಿದ್ದೀನಿ. ನೋಡಿ ಇದೆಲ್ಲ ಉಪ್ಕೊಂಡಿದೆ, ಚೆನ್ನಾಗಿ ಬರ್ತಾಯಿದೆ. ಖುಷಿ ಆಗ್ತಿದೆ ಫ್ರೆಂಡ್ಸ್. ಫಾರ್ ದ ಫಸ್ಟ್ ಟೈಮ್ ರೊಟ್ಟಿ ಮಾಡಿ ಸಕ್ಸಸ್ಫುಲ್ಲಿ ಅದರಲ್ಲಿ ಸಕ್ಸಸ್ ಆಗಿದ್ದೀನಿ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಉಬ್ಬಿದೆ. ರೌಂಡ್ ಶೇಪ್ ಇಲ್ಲ ಅಂತ ಮಾತ್ರ ಬೇಜಾರಾಗಬೇಡಿ, ಯಾಕಂದರೆ ಫಸ್ಟ್ ಟೈಮ್ ಮಾಡಿರೋದು. ರೌಂಡ್ ಶೇಪ್ ಬರ್ತಾ ಇಲ್ಲ, ಬಟ್ ಚೆನ್ನಾಗಿ ಬರ್ತಾಯಿದೆ. ಈ ಸರ್ಫೇಸಿಗೆ ತಗೊಂಬಂದಿದ್ದೀನಿ. ಗೊತ್ತಿಲ್ಲ ಶರು ಏನಂತ ಎದ್ಬಿಟ್ಟು ನೋಡೋಣ. ಏನೂ ಹೇಳಲೇ ಇಲ್ಲ. ಅಕ್ಕಿ ರೊಟ್ಟಿ ಸರ್ಪ್ರೈಸ್. ಅಕ್ಕಿ ರೊಟ್ಟಿ, ಥ್ಯಾಂಕ್ ಯು. ಯಾ ವೆಲ್ಕಮ್. ಚೆನ್ನಾಯ್ತಾ? ಸೂಪರ್. ಲವ್ ಯು. ಅಷ್ಟೇ ಗಾಯ್ಸ್, ಇವತ್ತು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ರೊಟ್ಟಿ ಎಲ್ಲ ಚೆನ್ನಾಗಿತ್ತು ಅಂತ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ಭಾಳ ಖುಷಿ ಆಯಿತು.
ಹಿಂಗೆ ಫೀಡ್ಬ್ಯಾಕ್ ಚೆನ್ನಾಗಿರೋ ಫೀಡ್ಬ್ಯಾಕ್ ಕೊಟ್ಟರೆ ನಾನು ಹೊಸ ಹೊಸ ರೆಸಿಪಿನ ಟ್ರೈ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ. ನೋಡಮ್ಮು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಲವ್ ಯು ಆಲ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಗಾಯ್ಸ್, ಲವ್ ಯು ಆಲ್. ಬಾಯ್, ಗುಡ್ ನೈಟ್.